ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗೇ ಲಿವರ್ ಫ್ರೈ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಅಮ್ಮ ಮನೇಲಿ ಹೋದಾಗ ಮಾಡಿದ್ದಿದ್ದು ವಿಡಿಯೋ, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂತಂದರೆ ಮಟನ್ ತಂದಿದ್ವಲ್ಲ, ಅದು ಮಟನ್ನಲ್ಲಿ ಏನಾದರೂ ಲಿವರ್ ಜಾಸ್ತಿ ಇದ್ದರೆ ಅದನ್ನು ಸಪ್ರೇಟಾಗಿ ತೆಗೆದು ನಾವು ಫ್ರೈ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ, ಒಂದು ಈರುಳ್ಳಿ, ಒಂದು ಚಿಕ್ಕ ಟೊಮೊಟೊ ಮತ್ತು ಕೊತ್ತಂಬರಿ, ಪುದೀನ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಫ್ರೆಂಡ್ಸ್ ನಮಗೆ ಬೇಕಾಗಿರೋದು. ಈಗ ನಾನು ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಅದು ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಫ್ರೈ ಆದಮೇಲೆ ಈ ಲಿವರ್ ಏನು ನಾವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಎಣ್ಣೆ ಒಳಗಡೆ ಹಾಕ್ಕೊಂಡು ಆನಿಯನ್ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಬಾಣಲಿ ಬಂದು ಅಮ್ಮ ಮನೆಯದು ಹಳೆಯದು. ಕೆಲವೊಂದು ಪಾತ್ರೆನ ಬಿಸಾಕೋಕ್ಕಾಗಲ್ವಲ್ಲ, ಸೆಂಟಿಮೆಂಟ್ ಇರುತ್ತೆ. ಸೊ ಅದು ಹಳೆ ಕಾಲದ ಪಾತ್ರೆ ನಾವು ಬಿಸಾಕಿಲ್ಲ. ಒಂಥರ ಲವ್ವು ಇದೆ, ಅಟ್ಯಾಚ್ಮೆಂಟು ಇದೆ, ಸೆಂಟಿಮೆಂಟು ಇದೆ. ಸೊ ಅದರಿಂದ ಯೂಸ್ ಮಾಡ್ತಾಯಿದ್ದೀವಿ. ಈಗ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಅದಕ್ಕೆ ಅರಶಿನ ಹಾಕ್ಕೊಂಡಿದ್ದೀವಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಿಕ್ಕ ಟೊಮೊಟೊ, ಅಂದರೆ ನಮಗೆ ಲಿವರ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವನ್ ಕೊತ್ತಂಬರಿನೂ ಅದ್ರ ಜೊತೆಗೇ ಹಾಕ್ಕೊಂಡಿದ್ದೀವಿ. ನೀವೇನಾದರೂ ಬೇಕು ಅಂದರೆ ಸ್ವಲ್ಪ ಪುದೀನೂ ಹಾಕ್ಕೋಬೋದು. ಅವೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೇನೆ. ಸಾಂಬಾರು ಪುಡಿ ಅಂದರೆ ಚಿಲ್ಲಿ ಪೌಡ್ರು ಅಲ್ಲ, ಧನಿಯಾ ಪೌಡ್ರು ಅಲ್ಲ, ನಮ್ಮ ಮಾಮೂಲಿ ಸಾಂಬಾರಿಗೆ ಬಳಸ್ತೀವಲ್ಲ ಆ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀವಿ. ಈಗ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಎಣ್ಣೆ ಬಿಟ್ಕೊಳೋವರೆಗೂ ಫ್ರೈ ಮಾಡಿಕೊಂಡು, ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಅಂದರೆ ಅದು ಬೇಯಬೇಕಲ್ವ, ಅದು ಅಲ್ಲಿ ಅಷ್ಟು ನೀರು ಹಾಕ್ಕೊಳ್ಳೋಣ. ಈಗ ನೋಡ್ಬೋದು, ಈಗ ನಾವು ಇಷ್ಟು ನೀರು ಹಾಕ್ಕೊಂಡಿದ್ವಿ. ಇವಾಗ ಇದು ಚೆನ್ನಾಗಿ ಮರಳಿ ಮತ್ತು ಅದು ನೀರಿನ ಅಂಶ ಎಲ್ಲ ಹೀರ್ಕೋಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಇವಾಗ ಇದು ಕಂಪ್ಲೀಟಾಗಿ ನೀರೆಲ್ಲ ಎಳ್ಕೊಂಡು ನೋಡಿ, ಎಣ್ಣೆ ಎಲ್ಲ ಹೇಗೆ ಮೇಲೆ ಬಿಟ್ಕೊಂಡಿದೆ, ತೇಲ್ತಿದೆ. ಇವನ್ ನೋಡಿ, ಅದು ಶೈನಿಂಗ್ ಬರ್ತಿದೆ. ಈಗ ಕಂಪ್ಲೀಟಾಗಿ ಇದಾಗಿದೆ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈಗ ಫ್ರೆಂಡ್ಸ್, ಲಿವರ್ ಫ್ರೈ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಗಾರ್ನಿಷ್ಗೋಸ್ಕರ ಆನಿಯನ್ ಮತ್ತು ಪುದೀನ 2 ಇಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತವಾಗ್ಲೂ ಇದನ್ನು ಒಂದ್ಸಲಿ ಟ್ರೈ ಮಾಡಿದ್ಮೇಲೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತೇಳಿ. ಸಿಂಪಲ್ಲಾಗೇ ಒಂದು 5-10 ನಿಮಿಷದಲ್ಲಿ ಆಗುವಷ್ಟು ಲಿವರ್ ಫ್ರೈ. ನೀವು ಬೇಕಂದರೆ ಇದಕ್ಕೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೋಬೋದು. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.